ಹಲೋ, ನಮಸ್ಕಾರ. ಇವತ್ತಿನ ವಿಷಯ ಕಟ್ಟಡ ಕಾರ್ಮಿಕರ ಕಾರ್ಮಿಕ ಕಾರ್ಡಿನಿಂದ ಏನೇನು ಉಪಯೋಗ ಐತಿ, ಅದನ್ನು ಮಾಡಿಸುವುದರಿಂದ ನಮಗೆ ಯಾವ ರೀತಿಯ ಸೌಲಭ್ಯಗಳನ್ನು ಕೊಡ್ತಾರೋ ಅನ್ನುವುದರ ಬಗ್ಗೆ ಇವತ್ತಿನ ದಿನ ನಾನು ನಿಮಗೆ ಕಾರ್ಡಿನ ಬಗ್ಗೆ ಹೇಳಬೇಕಂತೇಳಿ ವಿಚಾರ ಮಾಡಿದ್ದೀನಿ. ನೀವು ಕಟ್ಟಡ ಕಾರ್ಮಿಕರಂದ್ರೆ ಪ್ಲಂಬಿಂಗ್ ಕೆಲಸ ಮಾಡೋರು ಅಥವಾ ಬಾರ್ ಬಿಲ್ಡಿಂಗ್ ಮಾಡೋರು, ಪೇಂಟರ್ಸು, ಗೌಂಡಿಗಳು, ಒಟ್ಟು ಒಂದು ಕಟ್ಟಡಿನ ಕೆಲಸಕ್ಕೆ ಏನೇನು ಸಂಬಂಧ ಐತಲ್ಲ, ಆ ಕಟ್ಟಡ ಕೆಲಸ ಮಾಡ್ಬೇಕಂದ್ರೆ ಯಾವ ಕೆಲಸಗಳು ಬರ್ತಾವಲ್ಲ ಅವುಗಳನ್ನೆಲ್ಲ ಮಾಡುವಂಥವರು ಸಹಿತ ಕಟ್ಟಡ ಕಾರ್ಮಿಕರಂತೇಳಿ ಬರ್ತಾರೆ. ನೀವು ಕಟ್ಟಡ ಆಗಿದ್ರೆ ನೀವು ಕಟ್ಟಡ ಕಾರ್ಮಿಕರಂತೇಳಿ ನೋಂದಣಿ ಮಾಡಿಸ್ಬೇಕು. ಮೊದಲು ಏನಿತ್ತಪ್ಪ ಅಂತಂದ್ರೆ ಒಮ್ಮೆ ನೋಂದಣಿ ಮಾಡಿದರೆ 3 ವರ್ಷದ ತನಕ ಇತ್ತು, 1 ವರ್ಷದ ತನಕ ಇತ್ತು. ಈಗ ಬದಲಾವಣೆಯಾಗಿ ಕಟ್ಟಡ ಕಾರ್ಮಿಕರದ ಒಂದು ವೆಬ್ಸೈಟನ್ನು ಮಾಡಿದ್ದಾರೆ. ನಕಲಿ ಕಾರ್ಮಿಕರ ಹಾವಳಿಯಿಂದ ಈಗ 1 ವರ್ಷ ಪೂರ್ತಿಕಷ್ಟ ಕಟ್ಟಡ ಕಾರ್ಮಿಕರ ನೋಂದಣಿ ಆಗ್ತೈತಿ. ಮತ್ತು ನೀವು ಒಳ್ಳೆಯದನ್ನು ರಿನ್ಯೂವಲ್ ಮಾಡಿದ್ರಿ ಅಂದ್ರೆ ಮತ್ತು 1 ವರ್ಷ ಆಗ್ತೈತಿ. ಇದರಿಂದ ಏನೇನು ಲಾಭ ಐತಪ್ಪ ಅಂತಂದ್ರೆ ನಿಮ್ಮ ಮಕ್ಕಳ ವಿದ್ಯಾರ್ಥಿ ವೇತನಕ್ಕೆ ಅನುಕೂಲ ಐತಿ, ಮತ್ತು ಮದುವೆ ಸಹಾಯಧನ ಸಿಗ್ತೈತಿ. ಇದಲ್ದ ನೀವು ಯಾವ ಕೆಲಸಗಳನ್ನು ಮಾಡ್ತಿರ್ತೀರಲ್ಲ ಆ ಕೆಲಸದ ಮೇಲೆ ನಿಮಗೆ ಕಿಟ್ಗಳಂತೇಳಿ ಕೊಡ್ತಾರೆ. ನೀವು ಪ್ಲಂಬರ್ ಇದ್ರೆ ಪ್ಲಂಬರಿಗೆ ಸಂಬಂಧಪಟ್ಟಂಥ ಏನು ನಿಮಗೆ ಉಪಕರಣಗಳದಾವಲ್ಲ ಆ ಉಪಕರಣಗಳು ಬರ್ತೈತಿ. ಮತ್ತು ನೀವು ಗೌಂಡಿಗಳಿದ್ರೆ ಗೌಂಡಿಗೆ ಸಂಬಂಧಪಟ್ಟಂಥ ಉಪಕರಣ ಬರ್ತೈತಿ. ಪ್ಲಂಬಿಂಗ್ ಇದ್ರೆ ಪ್ಲಂಬಿಂಗಿಗೆ ಸಂಬಂಧಪಟ್ಟಂಥ ಉಪಕರಣಗಳು ಬರ್ತಾವೆ. ಇವು ಗೌರ್ಮೆಂಟಿಂದ ಇವೆಲ್ಲ ಸೌಲಭ್ಯಗಳು ನಿಮಗೆ ಸಿಗ್ತಾವೆ ಕಟ್ಟಡ ಕಾರ್ಮಿಕ ಕಾರ್ಡ್ ನಿಮ್ಮಲ್ಲಿ ಇದ್ರೆ. ಇದಲ್ದ ವೈದ್ಯಕೀಯ ಸಹಾಯಧನ ಸಹಿತ ನಿಮಗೆ ಸಿಗ್ತೈತಿ. ವೈದ್ಯಕೀಯ ಸಹಾಯಧನ ಹೆಂಗೆ ಸಿಗ್ತೈತಪ್ಪ ನಿಮಗಂತಂದ್ರೆ, ನೀವು ಏನಾರ ಆರಾಮಿಲ್ದ, ನಿಮಗೆ ಏನಾರ ತೊಂದರೆಯಾಗಿ ನೀವು ಯಾವುದೋ ಒಂದು ಆಸ್ಪತ್ರೆ ಒಳಗೆ ಅಂದ್ರೆ ಕಟ್ಟಡ ಕಾರ್ಮಿಕರ ಇದಕ್ಕೆ ನೋಂದಾವಣೆ ಆದಂಥ ಆಸ್ಪತ್ರೆ ಒಳಗೆ ನೀವು ಅಡ್ಮಿಟ್ ಆಗಿ ಒಂದು 24 ತಾಸು ಆತಂದ್ರೆ ಒಂದೇ ದಿನ ಅಡ್ಮಿಟ್ ಆಗಿದ್ರು ಸಹಿತ ಅದರದ್ದು ಏನು ವೆಚ್ಚ ಐತಲ್ಲ ಆ ವೆಚ್ಚವನ್ನು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲ ಕಟ್ಟಡ ಕೆಲಸವನ್ನು ಮಾಡುವಂಥ ಕಾರ್ಮಿಕರಿಗೆ ತಿಳಿ ಹೇಳೋದೇನಂತಂದ್ರೆ, ಇಷ್ಟೆಲ್ಲ ಸೌಲಭ್ಯಗಳು ಅದಾವು. ಯಾರೆಲ್ಲ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಮಾಡಿಸಿಲ್ಲಲ್ಲ, ನೀವು ಇನ್ನೂ ನೋಂದಣಿ ಆಗಿಲ್ಲಲ್ಲ, ಅವರು ದಯವಿಟ್ಟು ನೋಂದಣಿಯನ್ನು ಆಗಿ ಇದರ ಎಲ್ಲ ಸೌಲಭ್ಯಗಳನ್ನು ಪಡೆಯಬೇಕಂತೇಳಿ ತಮಗೆ ಈ ಗೋರ್ಮೆಂಟದ ಸಹಾಯಗಳನ್ನು ಕಳೆದುಕೊಳ್ಳಬೇಡ್ರಿ. ನಿಮಗಾಗಿನ ಕಟ್ಟಡ ಕಾರ್ಮಿಕರು ಅನ್ನುವಂಥ ಲೇಬರ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದನ್ನು ಜಾರಿಗೆಯಲ್ಲೇ ನಮ್ಮ ಸರ್ಕಾರ ತಂದಿದೆ. ಇದು ಎಷ್ಟೋ ದಿನಗಳಿಂದ ನಡೆದು ಬಂದಿದೆ. ಈಗ ಇತ್ತೀಚಲಾಗಿ ಸೋಷಿಯಲ್ ಮೀಡಿಯಾದಿಂದ, ಸೋಷಿಯಲ್ ಮಾಧ್ಯಮದಿಂದ ಎಲ್ಲರಿಗೂ ವಿಷಯ ಗೊತ್ತಿದೆ. ಒಂದಷ್ಟು ಮಂದಿ ಮಾಡಿಸಿಕೊಂಡಿದ್ದಾರೆ, ಒಂದಷ್ಟು ಮಂದಿ ಮಾಡಿಸಿಕೊಂಡಿಲ್ಲ. ನೀವು ನಿಜವಾಗಿಯೂ ಕಟ್ಟಡ ಕಾರ್ಮಿಕರಾಗಿದ್ದರೆ ಯಾವುದೇ ಒಂದು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಉದ್ಯೋಗವನ್ನು ಮಾಡ್ತೀರಲ್ಲ ಆ ಉದ್ಯೋಗದಾತರಿಂದ ಒಂದು ಉದ್ಯೋಗ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕು. ನೀವು ಯಾರ ಮನೆಯನ್ನು ಕಟ್ಟಲಿಕ್ಕೆ ಹೋಗಿರ್ತೀರಲ್ಲ ಆ ಮಾಲಕರಿಂದ ಇಂತಿಷ್ಟು ದಿನಗಳನ್ನು ಇಲ್ಲಿ ಕೆಲಸ ಮಾಡೇನೆ ಅನ್ನೋ ಒಂದು ಹಜರಿ ಇದನ್ನು ಮಾಡಿಕೊಂಡು ಅವರ ಸಹಿಯನ್ನು ತೆಗೆದುಕೊಳ್ಳಬೇಕು. ಈ ರೀತಿ ನಿಮ್ಮ ದಾಖಲೆಗಳೆಲ್ಲ ಕರೆಕ್ಟ್ ಇದ್ದು ಅಂದ್ರೆ ನೀವು ಯಾರಿಗೆ ಏನು 1 ರೂಪಾಯಿನೂ ಕೊಡಲಂಗೆ ನೀವು ಆನ್ಲೈನ್ ಸೆಂಟರ್ಗಳಿರ್ತಾವೆ, ನೆಟ್ ಸೆಂಟರ್ಗಳಿರ್ತಾವೆ, ಅಲ್ಲಿ ಹೋಗಿ ಸ್ವತಃ ನೀವು ಅರ್ಜಿಯನ್ನು ಹಾಕಿ ಈ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ದೆ ಆದರೆ ನಿಮಗೆ ಆ ಕಾರ್ಮಿಕ ನಿರೀಕ್ಷಕರು ಇವುಗಳನ್ನೆಲ್ಲ ವೆರಿಫಿಕೇಷನ್ ಮಾಡ್ತಾರೋ. ನೀವು ನಿಜವಾಗಿಯೂ ಕಟ್ಟಡ ಕಾರ್ಮಿಕರು ಇದ್ರೆ ನಿಮಗೆ ಈ ಸೌಲಭ್ಯಗಳನ್ನು ಕೊಡ್ತಾರೋ. ಅದಕ್ಕೋಸ್ಕರವಾಗಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ, ಯಾರು ತಪ್ಪದೆ ಈ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಮಾಡಿಸಿಕೊಂಡ ಇದರಿಂದ ಉಪಯೋಗ ತಗೊಳ್ರಿ ಅಂಥೇಳಿ ನಾ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಯಾರು ಇದರಿಂದ ವಂಚಿತರಾಗಕ್ಕೆ ಹೋಗ್ಬೇಡ್ರಿ. ನಿಮಗಾಗಿ ಇದ್ದಂಥ ಸೌಕರ್ಯ ಐತಿ. ನಿಜವಾಗಿಯೂ ದುಡಿಯುವಂತಹ ಜನರು ಏನದಾರಲ್ಲ, ನೀವು ಇದರ ಸೌಲಭ್ಯಗಳನ್ನು ತಗೋದ ವಂಚಿತರಾಗ್ತಾ ಇದ್ದೀರಿ. ಯಾರು ಆ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಮಾಡಿಸಲಿಕ್ಕೆ ಅನರ್ಹರದಾರಲ್ಲ ಅಂಥವ್ರಿಗೆ ಸೌಲಭ್ಯಗಳನ್ನು ತಗೊಂಡು
ಅದರ ಲಾಭವನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಮಾನ್ಯ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಅಂಥವರ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ ನಿಜವಾದ ಫಲಾನುಭವಿಗಳು ಏನದಾರಲ್ಲ ಅವರಿಗೆ ಅದರ ಅನುಕೂಲ ಮಾಡಿ ಕೊಡಬೇಕು ಅಂತೇಳಿ ಎಲ್ಲ ಫೋನಿನ ಮುಖಾಂತರ ಅದರ ಮುಖಾಂತರ ಅವರಿಗೆ ವಿಷಯವನ್ನು ಎಷ್ಟೋ ದಿನಗಳಿಂದ ಹೇಳ್ತಾ ಇದ್ದಾರೋ ಅಂಥವ್ರ ಕಾರ್ಡ್ ರದ್ದು ಆಗೇ ಆಗ್ತಾವೆ. ಅದಕ್ಕೋಸ್ಕರವಾಗಿ ನೀವು ಆ ಕಾರ್ಡನ್ನು ಮಾಡಿಸಿ ಅದರಿಂದ ಲಾಭವನ್ನು ತೆಗೆದುಕೊಳ್ಳಬೇಕಂತೇಳಿ ಎಲ್ಲ ಆ ಕಟ್ಟಡ ಕೆಲಸವನ್ನು ಮಾಡುವಂಥ ಯುವಕರಿಗೆ ನಾನು ಈ ಸಂದೇಶವನ್ನು ಹೇಳ್ತಾ ಇದ್ದೇನೆ. ಇದಲ್ದ ನಿಮ್ಗೆ 60 ವರ್ಷದ ಮೇಲ್ಪಟ್ಟ ಏನಾರ ಆಯ್ತಪ್ಪ ಅಂತಂದ್ರೆ ಇದರಲ್ಲಿ ಪಿಂಚಣಿ ಸಿಗ್ತೈತಿ. ತಿಂಗಳ ಒಂದು 3,000 ಮಟ್ಟ ಪಿಂಚಣಿ ಸಿಗಬಹುದು. ಅದನ್ನು ನೀವು ಏನು ಮಾಡಬೇಕು, ಅವಾಗ ನೋಂದಣಿಯನ್ನು ಮಾಡಿ ಅದರ ಬಗ್ಗೆನ ಒಂದು ಅರ್ಜಿಯನ್ನು ಹಾಕಬೇಕು ಪೆನ್ಷನ್ನಿಗೆ. ಆ ಪೆನ್ಷನ್ನು ಕಟ್ಟಡ ಕಾರ್ಮಿಕರ ಇದರಿಂದ ನಿಮಗೆ ಪೆನ್ಷನ್ ಸಿಗ್ತೈತಿ. ಆ ಅರ್ಜಿಯನ್ನು ನೀವು ಹಾಕಿದಿರಿ ಅಂತಂದ್ರೆ ಅದು ಬರ್ತೈತಿ. ಅದು ಬಂತಂದ್ರೆ ವರ್ಷ ನಾವು ಜೀವಂತ ಇದೇವಪ್ಪ ಅನ್ನೋಂಗೆ ಅಲ್ಲಿ ದಾಖಲೆಗಳನ್ನು ಸಲ್ಲಿಸೋದಿರ್ತೈತಿ. ಒಂದು ಏನೇ ಕೆಲಸ ಮಾಡುವಾಗ ದುರ್ಘಟನೆ ಆಗಿ ಏನಾರ ನಾವು ಡೆತ್ ಆದ್ರೆ ನಮ್ಮ ನಾಮಿನಿ ಏನಿರ್ತಾರಲ್ಲ ನಮ್ಮ ಅವಲಂಬಿತರಿಗೆ ಒಂದು 5 ಲಕ್ಷ ರೂಪಾಯಿಗಳ ಮಟ್ಟ ಪರಿಹಾರನೂ ಕೊಡ್ತಾರೋ. ಅದಲ್ದ ಅಂತ್ಯ ಸಂಸ್ಕಾರ ಅಂತೇಳಿ ಒಂದು 75,000 ರೂಪಾಯಿ ಮಟನೂ ಅವ್ರ ಅನುಕೂಲ ಆಗ್ತೈತಿ. ಆ ಉದ್ದೇಶಕ್ಕಾಗಿ ದಯವಿಟ್ಟು ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಆ ಕಟ್ಟಡ ಏನು ಕಾರ್ಮಿಕರ ಕಾರ್ಡ್ ಐತಲ್ಲ ಅದನ್ನು ಮಾಡಿಸಿ ಇದರ ಲಾಭವನ್ನು ತೆಗೆದುಕೊಂಡ ನೀವು ಜೀವನವನ್ನು ಸುಖಕರವಾಗಿ ಇಟ್ಕೋರಿ. ಇದನ್ನು ಮಾಡೋದರಿಂದ ನಿಮ್ಮ ಮಕ್ಕಳಿಗೆ ಚಲೋತೆಗೆ ಶಾಲೆ ಕಲಿಸ್ಬೇಕಂತೇಳಿ ಮಾಡ್ತಿರ್ತೀರಿ. ಅವಾಗ ನಿಮ್ಮ ಕಡೆ ದುಡ್ಡು ಇರೋಂಗಿಲ್ಲ. ಡಿಗ್ರಿನ ಕಲೀಲಿ, ಆಮೇಲೆ GNM ನರ್ಸಿಂಗರ ಮಾಡಲಿ, ITI ಮಾಡಲಿ, ಅವರ ಇದರೊಳಗೆ ಬುದ್ಧಿವಂತರದಾರಲ್ಲ ಅದ್ರ ತಕ್ಕ ಹಚ್ಚಿರ್ತೀರಿ. ಅದಕ್ಕೆ ಸರಿಯಾದಂಥ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ಮೊದಲೆಲ್ಲ GNM ನರ್ಸಿಂಗ್ ಇದಕ್ಕೆ ಅದು 50-60 ಸಾವಿರ ರೂಪಾಯಿ ಮಟನೂ ಕೊಡ್ತಿದ್ರು. ಈಗ ಡಿಗ್ರಿ ಇದ್ದವ್ರಿಗೆ 25,000 ರೂಪಾಯಿ ಮಟ್ಟ ಬರ್ತಾ ಇದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಇದನ್ನು ತೊಗೊಂಡಾರೋ. ಆ ಕಟ್ಟಡ ಏನು ಕಾರ್ಮಿಕರ ಕಾರ್ಡ್ ಇರ್ತೈತಲ್ಲ ಆ ಲೇಬರ್ ಇದ್ದಂಥವ್ರ ಅಕೌಂಟಿಗೆನ ಅದು ಜಮಾ ಆಗ್ತೈತಿ. ಅದರಿಂದ ಆ ಮಕ್ಕಳ ವಿದ್ಯಾರ್ಥಿ ವೇತನಕ್ಕೆ ಎಷ್ಟೋ ಅನುಕೂಲ ಆಗ್ತೈತಿ. ಆ ಉದ್ದೇಶಕ್ಕಾಗಿ ಇವಿಷ್ಟೆಲ್ಲ ಅನುಕೂಲಗಳದಾವು. ನಾಳೆ ನಿಮ್ಮ ಮಕ್ಕಳ ಶಾನ್ಯಾರ ಇರ್ತಾರೋ, ಆದ್ರೆ ನಿಮ್ಮ ಕಡೆ ಆರ್ಥಿಕ ಸಮಸ್ಯೆ ಇರ್ತೈತಿ. ಅವಾಗ ಏನು ಮಾಡೋದು, ನನ್ನ ಮಗ ಶಾನೆ ಅದನ್ನು ನಾ ಹೆಂಗೆ ಮಾಡಲಿ ಅನ್ನುವಂಥದ್ದನ್ನು ಚಿಂತೆಯನ್ನು ಮಾಡ್ದ ಗೋರ್ಮೆಂಟ ನಿಮಗಾಗಿನ ಇಂಥ ಸೇವೆಗಳನ್ನು ಕೊಡ್ತಾ ಇರ್ತೈತಿ. ಅದಕ್ಕೋಸ್ಕರವಾಗಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇಂಥವುಗಳನ್ನೆಲ್ಲ ಮಾಡಿಸಿ ಅದರ ಲಾಭವನ್ನು ತಗೋರಿ. ವಿನಾಕಾರಣ ಯಾರಿಗೋ ಇದರ ಲಾಭ ಹೋಗ್ತಾ ಇದೆ. ಅದಕ್ಕೆ ಸರ್ಕಾರ ಕಡಿವಾಣ ಹಾಕ್ಬೇಕಂತೇಳಿ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳನ್ನು ಪರಿಶೀಲನೆ ಮಾಡಿ ಅವರ ಕಾರ್ಡ್ಗಳನ್ನು ರದ್ದು ಮಾಡಿ ನಿಜವಾದಂಥ ಫಲಾನುಭವಿಗಳು ಏನದಾರಲ್ಲ ಅವರಿಗೇನ ಇದರ ಸೇವೆಯನ್ನು ಕೊಡೋನು. ಇನ್ನೂ ಜಾಸ್ತಿ ಆದರೂ ಕೊಡಕ್ಕೆ ಬರ್ತೈತಿ. ಅದು ಅನರ್ಹದ ಇದ್ದಂಥ ವ್ಯಕ್ತಿಗಳಿಗೆ ಎಷ್ಟು ಮಂದಿ ಇದಾರಲ್ಲ ಅವುಗಳನ್ನೆಲ್ಲ ರದ್ದು ಮಾಡಿದ್ರೆ ಈಗ ನಿಜವಾದ ಫಲಾನುಭವಿಗಳು ಇದ್ದಂಥವರಿಗೆ ಇನ್ನೂ ಹೆಚ್ಚಿನ ಸಹಾಯವನ್ನು ಕೊಡೋಕೆ ಅನುಕೂಲ ಆಗ್ತೈತಿ ಅನ್ನುವಂಥ ಉದ್ದೇಶಕ್ಕೆ ಸರ್ಕಾರನೂ ಪ್ರಯತ್ನ ಮಾಡಾಕತ್ತೈತಿ. ದಯವಿಟ್ಟು ಆತ್ಮೀಯ ಗೆಳೆಯರೇ, ನೀವು ನಿಜವಾಗಿಯೂ ಕಟ್ಟಡ ಕಾರ್ಮಿಕರು ಇದ್ದಿದ್ದೇ ಆದ್ರೆ ತಡ ಮಾಡದೆ ಈಗಲೇ ಆನ್ಲೈನ್ ಸೆಂಟ್ರಿಗೆ ಹೋಗಿ, ನೀವು ವಿದ್ಯಾವಂತರು ಇದ್ದಿದ್ದೇ ಕರೆ ಆದ್ರೆ ಅದರದೇ ಆದ ಲೇಬರ್ ಡಿಪಾರ್ಟ್ಮೆಂಟಿಂದ ಒಂದು ವೆಬ್ಸೈಟ್ ಐತಿ. ಆ ವೆಬ್ಸೈಟಿಗೆ ನೀವು ವಿಸಿಟ್ ಕೊಟ್ರೆ KVD ಅಂತೇಳಿ ಕೊಟ್ರೆ ಆ ವೆಬ್ಸೈಟಿಗೆ ವಿಸಿಟ್ ಕೊಟ್ಟಿದ್ದೆ ಆದರೆ ಸ್ವತಃ ನೀವೇ ಹಾಕಿಕೊಳ್ಬೋದು. ಅದಕ್ಕೋಸ್ಕರವಾಗಿ ಈ ಸೇವೆಯಿಂದ ವಂಚಿತರಾಗದೆ ನಿಮ್ಮ ನೋಂದಣಿಯನ್ನು ಮಾಡಿ ಇದರ ಲಾಭವನ್ನು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ, ಮತ್ತೊಮ್ಮೆ ಇದೇ ರೀತಿಯಾದಂಥ ಸರ್ಕಾರದ ಅನುಕೂಲಕರವಾದಂಥ ಸೇವೆ, ಬಡ ಜನಗಳಿಗೆ ಇರುವಂಥ ಸೇವೆಯನ್ನು ಮತ್ತೆ ಆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಅಂತ ಹೇಳ್ತಾ, ಎಲ್ಲರಿಗೂ ನಾನು ನನ್ನ ಕೈಯಲ್ಲಿ ಮಟ್ಟಿಗೆ ಆದಂತಹ ಸಹಾಯವನ್ನು ಮಾಡ್ತಾ ಹೋಗ್ತೇನೆ ಅಂಥೇಳಿ ಎಲ್ಲ ಜನರಿಗೆ ಮತ್ತೊಮ್ಮೆ ನನ್ನ ವಿಚಾರಗಳನ್ನು ತಿಳಿಸಿ, ನಿಮಗೆ ಎಲ್ಲರೂ ನಿಮ್ಮ ಏನು ಅರ್ಹತೆ ಐತೆಲ್ಲ ಅದರ ಪ್ರಕಾರ ಆ ಕಾರ್ಡ್ಗಳನ್ನು ಮಾಡಿಸ್ರಿ ಅಂತ ಹೇಳ್ತಾ ಈ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತೀನಿ.